ಅಲ್ಲಿ ನಿಂತು ನೋಡಿದ್ರೆ ಬೈಲಲ್ಲೂ ಸೊಗಸನ್ನು ಕಾಣ್ಬೋದು ಬರೀ. ಹಂಗೆ ಹೊಸ ಈಶಾನ್ಯಕ್ಕೆ ಮುಖ ಮಾಡಿ ನಿಂತ್ರೆ ಹೋಗೋ ಅಲ್ಲಿ ಚುಂಚನಗಿರಿ ಚಂದ ಹಿಂಗೆ ಭಕ್ತಿಯಿಂದ ಹಾಡು ಹೇಳೋಣ ಅನಿಸ್ಬಿಡ್ತದೆ. ಅದೇ ಅಲ್ಲಿ ಕಾಣ್ತಾ ಇತ್ತಲ್ವಾ ಚುಂಚನಗಿರಿ ಬೆಟ್ಟ. ಆ ಬೆಟ್ಟದ ಗವಿಯ ಗುಡಿಯಲ್ಲಿ ಗವಿಗಂಗಾಧರನು ಮೂಡಿ ನಾಡಿನವರೆಲ್ಲರಿಂದಲೂ ಪೂಜೆ ಮಾಡಿಸ್ಕೊಳ್ತಿದ್ದಾನೆ. ಹೌದೌದು. ಸ್ವಾಮಿ ಆ ಬೆಟ್ಟ ನೋಡಿದಲ್ವಾ, ಆ ಬೆಟ್ಟದಿಂದ ಸ್ವಲ್ಪ ದೂರದಲ್ಲಿ ಕಾಣ್ತಾ ಇದೆ ಅಲ್ವಾ? ಹೌದೌದು, ಅದೇ ಬುದ್ಧಿ ಮಾದೇಶ್ವರ ಬೆಟ್ಟ. ಹಂಗೆ ಕೈ ಮುಗಿದೆ. ಹಂಗೆ ಸ್ವಲ್ಪ ಎಡಕ್ಕೆ ಅಂದ್ರೆ ನಮ್ಮ ಮುತ್ತದಾಗೆ ಅಲ್ಲಿ ಈಜಿಪ್ಟ್ ನ ಪಿರಮಿಡ್ ಕಾಣ್ತಾ ಇದೆಯಲ್ವಾ, ಅದೇ ನಮ್ಮ ಕಡೆಹಳ್ಳಿ ಗುಡ್ಡ. ಪಶ್ಚಿಮಕ್ಕೆ ತಿರುಗಿದ್ರೆ ಭೂಕನ ಬೆಟ್ಟ, ದಕ್ಷಿಣಕ್ಕೆ ತಿರುಗಿದ್ರೆ ಚೆನ್ನಾಪುರ ಬೆಟ್ಟ, ಆಗ್ನೇಯ ದಿಕ್ಕಿನಲ್ಲಿ ಗೊಂಡೇನಹಳ್ಳಿ ಬೆಟ್ಟ, ಮತ್ತೆ ಹಿಂಗೆ ಪೂರ್ವ ಮುಖ ಮಾಡಿ ನಿಂತ್ರೆ ಆಗ್ಲೇ ಹೇಳಿದ್ನಲ್ವಾ ಚುಂಚನಗಿರಿ ಬೆಟ್ಟ ಸಾಲಲ್ಲಿ ಕಾಣ್ತಾ ಇತ್ತಲ್ವಾ, ಅದೇ ಹದ್ದಿನಕಲ್ಲು ಹನುಮಂತರಾಯನ ಬೆಟ್ಟ. ನೋಡಿ, ಎತ್ತಿಲ್ಲದವನಿಗೆ ಕೋಣಾನೆ ಸಂಜೀವ ಅಂದ್ರಂತೆ. ಅಂದ ಹಾಗೆ ನನ್ನೂರಿನ ಈ ಜನರಿಗೆ ಈ ಗುಡ್ಡಗಳೇ ಬೆಟ್ಟಗಳಾಗ್ಬಿಟ್ಟಿವೆ. ಹಾಗೆ ಇವು ಅವರ ಬಾಳಲ್ಲಿ ಬೆರೆತು ಹೋಗಿವೆ. ಈ ಗುಡ್ಡಗಳನ್ನು ನೋಡ್ತಾ ತಗ್ಗಿನಲ್ಲಿ ಹಸಿರು ಗಿಡ ಮರಗಳ ಮಧ್ಯೆ ಮನೆಗಳಿಂದ ಹೊರಟ ತೆಳ್ಳನೆಯ ಹೊಗೆ ಪರದೆಯೊಳಗೆ ಕನಸಿನ ಲೋಕದಂತೆ ಕಾಣ್ತಿದೆಯಲ್ಲ, ಅದೇ 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 ನನ್ನೂರು. ದೇವರು ನನ್ನೂರಿಗೆ ಯಾವ ಊರಿಗೂ ಕೊಡದ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ದೊಡ್ಡದೊಂದು ಕೆರೆ, ಅದು ಯಾವಾಗಲೂ ತುಂಬಿ ತೆಪಾಡುತ್ತಿರುತ್ತದೆ. ಈ ಕೆರೆಯಿಂದ ಹೊರಟ 2 ಕಾಲುವೆಗಳು ನನ್ನೂರು ಮತ್ತು 3-4 ಹಳ್ಳಿಗಳ ರಕ್ತನಾಳಗಳು. ಈ ಕಾಲುವೆಗಳ ಕೆಳಗೆ ಫಲವತ್ತಾದ ಗದ್ದೆಗಳು, ತೆಂಗಿನ ಗಿಡಗಳ ಉದ್ಯಾನವನವೇ ನನ್ನೂರು. ಧರಣಿ ಮಂಡಲ ಮಧ್ಯದೊಳಗೆ, ಧರಣಿ ಮಂಡಲ ಮಧ್ಯದೊಳಗೆ ನನ್ನೂರು ದೊಡ್ಡದೇನಲ್ಲ. ನನ್ನೂರಿನಲ್ಲಿರುವುದು 60-70 ಮನೆಗಳಷ್ಟೇ. ನನ್ನೂರು ಬೀದಿಗಳಾದ ಮೇಲೆ ಮನೆಗಳಾಗಲಿಲ್ಲ, ಮನೆಗಳಾದ ಮೇಲೆ ಉಳಿದಷ್ಟು ಜಾಗಗಳು ಬೀದಿಗಳಾದವು. ಈ ಬೀದಿಯೇ ಚರಂಡಿ, ಬಚ್ಚಲು, ಕೋಳಿಗಳು ನೀರು ಕುಡಿಯುವ ಸ್ಥಳ, ನಾಯಿಗಳು ಮಲಗಿ ವಿಶ್ರಾಂತಿ ಪಡೆಯುವ ಬೂದಿಗುಂಡಿ, ಹುಡುಗರ ಆಟದ ಮೈದಾನ ಮತ್ತು ಮದುವೆ ಮುಂತಾದ ಮಂಗಳ ಕಾರ್ಯಗಳ ಅಂಗಳ.
ಕ್ರಿಸ್ತ ಶಕ 1857ರಲ್ಲಿ ಒಬ್ಬ ಪರಂಗಿ ಅವನಿದ್ದನಂತೆ. ಆತನ ಹೆಸರು ಸಾಹೇಬ. ಅಯ್ಯ ಇಂಗ್ಲಿಷ್ ತೊರೆ ಎಲ್ಲ ಬಿಟ್ಬಿಟ್ಟು ನನ್ನ ನುಡಿಗೆ ಯಾಕೆ ಬಂದ ಅಂದರೆ ಒಡೆಯಲಾಗ ಹೋಗಿದ್ದಾಗಿದೆ. ಯಾಕೆ ಬಂದ ಸಾವಿರಾರು ಎಕರೆ ಜಮೀನು ಇಲ್ಲ, ಬಾಲಗುರಿ, ಸೀಮೆ ಹಸು, ಸೀಮೆ ಕುದುರೆ, ಹೀಗೆ ತುಂಬ ಪ್ರಾಣಿಗಳನ್ನು ಸಾಕಿದ್ದನು. ಹೀಗೆ ಅಲ್ಲಿ ಒಂದು ಜೈಲು ಕಾಣಿ ಇಟ್ಟಂತೆ. ಅಬ್ಬಬ್ಬ, ಜೈಲು ಕಾಣಿ ದೊಡ್ಡ ಕೆಟ್ಟದಲ್ಲ. 104 ಕಾಲುಗಳು, ಕೋಳಿ, ಕೊಕ್ಕರೆ, ಕಾಗೆ, ಗೂಗೆ ಮುಂಚಾದವುಗಳೆಲ್ಲ ಭಾರಿಯ ಮೇಲೆ ಸ್ಟ್ಯಾಂಡ್ ಪಡಿತಿದ್ದವು. ಹೀಗೆ ವರ್ಷವೆಲ್ಲ ಬಿಡುವ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದ. ನಮಗೆಲ್ಲ ತೊಗೊಳ್ತಾದ ಮನೆ ಕೊಟ್ಟಲ್ಲ. ಈ ಪರಾಕಿಯನ್ನು ಇಲ್ಲೇ ನಾನು ನೆನ್ಪಿಟ್ಟಿದ್ದೆ. ಅಯ್ಯಯ್ಯೋ, ಇವನ್ ಪ್ರಭಾವಕ್ಕೆ ನನ್ನೂರಿನ ಗೌಡರು, ಗಾವಿನ ಗಂಗಣ್ಣ, ಆಯ್ತೆ ಆಚಾರ್ಯರು, ಶೋಭಾನದ ಚಿಕ್ಕಮ್ಮ, ಅರ್ಜಿ ಕೊಂಬಲ್ಲ ಮುಂತಾದ ಗಣ್ಯ ವ್ಯಕ್ತಿಗಳೆಲ್ಲ ಬೇರೆ ವ್ಯಕ್ತಿಗಳಾಗಿ ಬದಲಾಯಿಸಿಕೊಳ್ತಿದ್ರು ಏನೋ. ಆಚಾರ್ಯರು ಊರ್ ಮುಂದೆ ಒಂದು ದೊಡ್ಡ ಕೊಣ ಐತೆ. ಕೊಣದ ಸುತ್ತ ದೀಪ ಗಡಿಗದೆ ಯಾವ ಕಾಲದಲ್ಲಿ ನೋಡಿದ್ರು ಚಂದ. ಕೊಣಿಗೆ ಹೂವಿನ ಮರಕ್ಕೆ ಹೋದ್ರೆ ಮುಡಿಗೆ ಹೂ ಮುಡಿಬೇಕಂತ ನನ್ನೂರಿನ ಹೆಂಗಸರು ಹೂ ಮುಡಿಬೇಕು ಅಂತ ಹೆಂಗಸರ ಆಸೆ ತೀರಿಸ್ಕೊಡೋದು ಈ ಮರಕ್ಕೆ ಬಂದಾಗ್ಲೇ. ಸಾಮಾನ್ಯವಾಗಿ ನನ್ನೂರಿನ ಹೆಂಗಸರು ಹೂ ಮುಡಿಯೋದೇ ಇಲ್ಲ. ಹಾಗೇನಾದ್ರೂ ಮುಡಿದ್ರೆ ಬಜಾರೆ ತೂ ಬಜಾರೆ ಅನ್ನೋ ದುಡ್ಡು ದೊರಕೋದ್ರಿಂದ ಆ ಗಂಟೆಗೆ ಹೋಗೋದೇ ಇಲ್ಲ. ಆಯ್ತೆ, ಆದರೆ ಹೂವನ್ನು ದಿನವೂ ಲಕ್ಷಣವಾಗಿ ಮುಡಿಯೋ ಹಕ್ಕು ಈ ಆಯ್ತೆ ಆಚಾರ ಮನೆ ಹೆಂಗಸರಿಗುಂಟು. ಆಯ್ತೆ ಆಚಾರ ಹೆಂಡತಿ ಗಂಗಮ್ಮ ಬಾರೇಲೆ, ಮಗಳು ಗೌರಮ್ಮ ಬಾಮ ಇಲ್ಲೇ, ಸೊಸೆ ಪಾರ್ವತಿ ಬಾತಾ ಇಲ್ಲೇ. ಇವರೆಲ್ಲ ನಿತ್ಯ ಸ್ನಾನ ಮಾಡ್ಬೋದು, ಅರಿಶಿನ ಹಚ್ಕೋಬಹುದು, ಕುಂಕುಮ ಇಟ್ಕೋಬಹುದು, ಮತ್ತೆ ಹೂವು ಮುಡ್ಕೋಬಹುದು. ಆದರೆ ಹೋಗ್ರೆ ನನ್ನೂರು ಗೌಡ್ರುಗಳಿಗೆ ತಮ್ಮ ಹೆಂಡತಿ, ಮಕ್ಕಳು, ಅಕ್ಕ, ತಂಗೀರು ಹಾಗೆ ಮಾಡಿದ್ರೆ ಆಗೋದಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಇವ್ರ ಮಡಿ ನೋಡು, ಇವ್ರ ಮಡಿ ನೋಡು, ಅದಲ್ಲ ಇವ್ರ ಸಿಂಗಾರ ನೋಡು, ಇವ್ರ ಸಿಂಗಾರ ನೋಡು ಅಂತ ಚುಡಾಯಿಸ್ತಾರೆ. ಆದ್ರೆ
ತಲೆ ಬಾಚಿ ಹೂ ಮುಡಿತಿದ್ದೋಳು ಅಂದ್ರೆ ನನ್ನೂರಿನ ಮೂಲ ಮನೆ ಮಾಯಮ್ಮ. ಆಕೆ ಹೂ ಮುಡಿಯಕ್ಕೆ ಶುರು ಮಾಡಿದ್ಮೇಲೆ ಬಜಾರ್ಯ ಮಾಯಾವತೆ ಆದ್ಲು. ಆಯ್ತಾ? ನನ್ನೂರಿನಲ್ಲಿ ಕೆಂಡ ಕೊಂಡಲವಾದ 7 ಮೊಳದೊತ್ತ ಒಡೆಯ ಎಳಗಳ್ಳಿಯ ಬಂಗಾರದಂತ ಮಗಳು ನಕ್ಕವ್ವ ಕುಲದಲ್ಲಿ ಕಿರಿಯವನಾದ ಹೊಲದಲ್ಲಿ ಹಿರಿಯವನಾದ ತರೀಕೆರೆ ನಾಯಕನೊಬ್ಬನನ್ನು ಕುಲದ ಅಭಿಮಾನದಿಂದ ಮದುವೆಯಾಗಲೊಲ್ಲದೆ ಬೆಂಕಿಗೆ ಬೆದ್ದು ಆತ್ಮಾರ್ಪಣೆ ಮಾಡಿಕೊಂಡ ಗೌಡರ ಮಗಳ ಅಪೂರ್ವವಾದ ಕಥೆ ಈ ಲಕ್ಕವ್ವ ದೇವಿಯ ಕಥೆ. ಕೀರೆ ಮತ್ತು ದಂಟಿನ ಸೊಪ್ಪಿನ ರುಚಿ ನೋಡ್ಬೇಕು ಅಂದ್ರೆ ನೀವು ನನ್ನೂರಿಗೆ ಬರಬೇಕು. ಎಳೆ ಕೀರೆ ಸೊಪ್ಪನ್ನ ಬೇಯಿಸಿ ತಿಂತಾ ಇದ್ರೆ ಆಹಾ ಬಾಯಲ್ಲಿ ಬೆಣ್ಣೆ ಬೆಣ್ಣೆ ಹಾಕೊಂಡಾಗಿರುತ್ತೆ. ಹಾಗೆ ಅಣ್ಣೆ ಸೊಪ್ಪು ತಿನ್ನೋಕ್ಕೂ ಪುಣ್ಯ ಮಾಡಬೇಕು ಅನ್ನೋದು ನನ್ನೂರಿನ ಗಾದೆ. ಈ ಕೀರೆ ಸೊಪ್ಪನ್ನು ತಿನ್ನೋಕೆ 200 ಯಾಗ ಮಾಡ್ಬೇಕು ಅನ್ನೋ ಹೊಸ ಗಾದೆನೆ ಮಾಡ್ಬೇಕು ಅಂತೀನಿ. ಸತ್ಯವಾದ ಮಾತಾಡಿದ ಬೋದೆ. ಅಷ್ಟೇ ಅಲ್ಲ, ಈ ನನ್ನೂರಿನ ದಂಟು ಹಾ. ಮತ್ತೆ ಈ ಹಸಿ ಅವರೇ ಬೇಳೆರು ಹಾ. ಚಿಲಿಕ್ಸಿದ ಬೇಳೆನ ಒಂದು ಹೆಸರು ಮಾಡಿ ಊಟಕ್ಕೆ ಕೂತ್ಕೊಂಡ್ರೆ ಆಹಾ ಸ್ವರ್ಗ ಇಲ್ಲೇ ಇದೆಯೇನೋ ಅನಿಸ್ತದೆ. ನಿಜ, ನಿಜ, ನಿಜ. ಇನ್ನು ನನ್ನೂರಿನ ತುಪ್ಪವಂತೂ ಘಮ 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 ಘಮ. ಇನ್ನು ಅದಕ್ಕೆ ಪರಿಕಾರ ಹಾಕಿದ ತುಪ್ಪದ ಪರಿಮಳ ಅಂತೂ ಹೇಳಕ್ಕಾಗಲ್ಲ ಬುದೇ. ಇನ್ನು ಹಾಲು ಮೊಸರು ಕೇಳಬೇಕೆ? ಆಹಾ. ಆ ತನಿ ಆ ಬನಿ ಆಹಾ ಬುದೇ. ಆದ್ರೆ ಇದೆಲ್ಲ ಈಗಲೂ ಹಂಗೆ ಐತೆ ಅನ್ಕೊಂಡು ನೀವು ನಮ್ಮೂರು ಬಂದ್ಬಿಡ್ಬೇಡಿ. ಇದೆಲ್ಲ 2 ತಲೆಮಾರಿ ಹಿಂದಿನ ಇತಿಹಾಸ. ಹೆಬ್ಬಾಗಿಲನ್ನು ಹೊಕ್ಕರೆ ನನ್ನೂರಿನ ರಂಗ. ರಂಗ ದೊಡ್ಡದೇನಲ್ಲ, ಸುಮಾರು 100-200 ಜನ ಸೇರಬಹುದಾದ ಸ್ಥಳ ಅಷ್ಟೇ. ಇಲ್ಲೇ ನನ್ನೂರಿನ ಜನ ಎಲ್ಲ ಕುತ್ಕೊಂಡು ಕಾಲ ಹರಟೆ ಮಾಡೋದು. ಹೌದೌದು. ನನ್ನೂರಿನಲ್ಲಿ ಈ ನೈಸ್ ಪೇಪರ್ಗಳು ನ್ಯೂಸ್ ಪೇಪರ್ಗಳು ಈ ದಿನಪತ್ರಿಕೆಗಳು ಬರೋದೇ ಇಲ್ಲ ಅಂತೀನಿ. ಇಂಗ್ಲೆಂಡ್ ದೇಶದ ಮೇಲೆ ಜರ್ಮನಿಯ ಆಕ್ರಮಣ, ಗುಂಡಿನ ಸುರಿಮಳೆ. ಬಂದ್ರು ಓದೋರು ಇಲ್ಲ, ಓದಿದ್ರು
ಸುದ್ದಿ ಮುಂದೆ ಈ ಬೇರೆ ವಿಷಯಗಳು ನಮ್ಮೂರಿನವ್ರಿಗೆ ಅಷ್ಟೊಂದು ಮಹತ್ವ ಅನ್ಸಕ್ಕಿಲ್ಲ. ಹಾಗಾಗಿ ನನ್ನೂರಿನವ್ರಿಗೆ ಯಾವ ಯೋಚನೆನೂ ಇಲ್ಲ. ನಮ್ಮೂರ ವಿಷಯ ಹೇಳ್ತೀನಿ. ಗಾಂಧೀಜಿಯವರನ್ನ ಜೈಲಿಗೆ ಹಾಕಲಾಗಿದೆ. ಈ ಬ್ರಿಟಿಷ್ನವರು ದೇಶದ್ರೋಹಿ ಅನ್ನೋ ಪಟ್ಟ ಕಟ್ಟಿ ನಮ್ ಗಾಂಧೀಜಿಯವರನ್ನ ಜೈಲಿಗೆ ಹಾಕಿದಾರಂತೆ. ನಮ್ ಗಾಂಧೀಜಿಯವರು ಎಂತ ಶ್ರೇಷ್ಠವಾದ ವ್ಯಕ್ತಿ ಗೊತ್ತೇಂದ್ರಯ್ಯ. ನಮ್ ದೇಶದಲ್ಲಿ ಇವತ್ತೂ ಕೂಡ ಅನೇಕ ಜನರಿಗೆ ಉಡ್ಲಿಕ್ಕೆ ಬಟ್ಟೆನೇ ಇಲ್ಲ ಅಂತ ಹೇಳಿ ಬರೀ ಕಚ್ಚೆ ಪಂಚಲ್ ಬದುಕ್ತಾ ಇದ್ದಾರೆ. ಅಂತ ವ್ಯಕ್ತಿನ ದೇಶದ್ರೋಹಿ ಅಂತ ಜೈಲಿಗೆ ಹಾಕಿದಾರಲ್ಲ, ಏನ್ ಹೇಳಿ? ಮುಂದೆ ನೋಡೋಣ. ಮೇಲಿಂದ ಕೆಳಗೆ ಕಟ್ಟಲಾದ ದೇವಸ್ಥಾನ, ಅದೇಗೆ ವಿಶೇಷ ಕೇಳಿ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿರುವಂತ ಶ್ರೀ ಕೈಲಾಸೇಶ್ವರ ದೇವಸ್ಥಾನವನ್ನ ಮೇಲಿಂದ ಕೆಳಗೆ ಕಟ್ಟಿದರೆ ಕಣಯ್ಯ. ವಿಶೇಷ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನವನ್ನು ಕಟ್ಟಿದವರು ನಮ್ಮ ಕನ್ನಡದ ದೊರೆಗಳು 1ನೇ ಕೃಷ್ಣ. ಆಯ್ತೆ, ಮುಂದೆ ನೋಡೋಣ. 4 ತಲೆ ಕರುವಿನ ಜನನ. ಬೆಂಗಳೂರಿನ ಕೆಂಗೇರಿಯಲ್ಲಿ 4 ತಲೆ ಇರುವಂತ ಕರು ಜನಿಸಿದೆ ಕಣ್ರಯ್ಯ. ಆಶ್ಚರ್ಯ ಏನು ಅಂತಂದ್ರೆ ಆ ಕರು ಇನ್ನು ಆರೋಗ್ಯವಾಗಿದೆ. ಯಾಕೆಂತ ಕೇಳಿ, ಆ ಕರುಗೆ ಔಷಧಿ ಕೊಟ್ಟಿದ್ರೆ ನಾನು ಕಂಡ್ರಯ್ಯ. ಕತೆಗಳು ಒಂದಕ್ಕಿಂತ ಒಂದು ರಸವತ್ತಾಗಿದೆ. ಓದ್ತಾ ಹೋದ್ರೆ ಪುಸ್ತಕ ಇನ್ನು ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಇವತ್ತು ನನಗೆ ಕೆಲಸ ಇದೆ, ಇನ್ನೊಂದು ಸಲ ಬಿಡುವಾದಾಗ ಇದನ್ನ ಓದ್ತೀನಿ.